ಮಂಡ್ಯದಲ್ಲಿ ಶಾಸಕ ವರ್ಸಸ್ ಗ್ರಾಮಸ್ಥರ ಮಧ್ಯೆ ಜಟಾಪಟಿ ನಡೆದಿದೆ. ಮದ್ದೂರು ನಗರಸಭೆ ಗ್ರಾಮಗಳ ಸೇರ್ಪಡೆಗೆ ವಿರೋಧ ವ್ಯಕ್ತವಾಗಿದೆ. ದಿನೇ ದಿನೇ ತೀವ್ರಗೊಳ್ಳುತ್ತಾ ಇದೆ ಗ್ರಾಮಸ್ಥರ ಹೋರಾಟ. ಗೆಜ್ಜಲಗೆರೆ ಬಳಿಕ ಮತ್ತೊಂದು ಗ್ರಾಮಸ್ಥರಿಂದ ಪ್ರತಿಭಟನೆ. ಇದು ಗೊರವನಹಳ್ಳಿ ಗ್ರಾಮಸ್ಥರಿಂದ ಪಂಚಾಯಿತಿಯ ಮುಂದೆ ಪ್ರತಿಭಟನೆ ನಡೆದಿದೆ. ಸರ್ಕಾರ ಶಾಸಕರ ವಿರುದ್ಧ ಪ್ರತಿಭಟನೆ ತೀವ್ರಗೊಳ್ಳುತ್ತಾ ಇದೆ. ದಿನೇ ದಿನೇ ಗ್ರಾಮಸ್ಥರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಪ್ರತಿಭಟನೆ ತೀವ್ರ ಸ್ವರೂಪ ಕೂಡ ಪಡೆದುಕೊಳ್ತಾ ಇದೆ. ಇನ್ನು ಪ್ರತಿಭಟನೆ ರಾಜಕೀಯ ಪ್ರೇರಿತ ಅಂತ ಶಾಸಕ ಕದಲೂರು ಉದಯ್ ಅವರು ಹೇಳ್ತಾರೆ. ರೈತರಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಹಲವಾರು ಸವಲತ್ತು ಸಿಗ್ತಾ ಇವೆ. ನಗರಸಭೆ ಸೇರ್ಪಡೆಯಿಂದ ಪಂಚಾಯಿತಿ ಸೌಲಭ್ಯದಿಂದ ವಂಚಿತರಾಗಬೇಕಾಗತ್ತೆ. ನಿರ್ಧಾರವನ್ನ ಬದಲಿಸಲ್ಲ ಅಂತ ಶಾಸಕ ಕದಲೂರು ಉದಯ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಮಂಡ್ಯದಲ್ಲಿ ಈಗ ಶಾಸಕರು ವರ್ಸಸ್ ಗ್ರಾಮಸ್ಥರ ಮಧ್ಯೆ ಜಟಾಪಟಿ ನಡೀತಾ ಇದೆ. ಮದ್ದೂರು ನಗರಸಭೆಗೆ ಗ್ರಾಮಗಳ ಸೇರ್ಪಡೆಗೆ ಗ್ರಾಮಸ್ಥರು ವಿರೋಧ ವ್ಯಕ್ತಪಡಿಸ್ತಾ ಇರುವಂತದ್ದು. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಶಾಸಕ ಕದಲೂರು ಉದಯ್ ಅವರು ಹೇಳ್ತಾರೆ, ನಿರ್ಧಾರ ಬದಲಿಸಲ್ಲ ಅಂತ. ಯಾವುದೇ ಕಾರಣಕ್ಕೂ ನಿರ್ಧಾರವನ್ನ ಚೇಂಜ್ ಮಾಡಲ್ಲ. ಗೆಜ್ಜಲಗೆರೆ ಬಳಿಕ ಈಗ ಮತ್ತೊಂದು ಗ್ರಾಮಸ್ಥರು ಮಾಡ್ತಾ ಇರೋ ಪ್ರತಿಭಟನೆ, ಅದರ ದೃಶ್ಯವನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಗ್ರಾಮಸ್ಥರ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಏನಪ್ಪ ಉದ್ದೇಶ ಅಂದರೆ ನಮಗೆ ಪಂಚಾಯತಿದ್ದಾಗ ಹಲವಾರು ಸೌಲಭ್ಯಗಳಿದ್ದು. ಇದು ನರೇಗಾದಿಂದ ಕಡ್ಡಿ ತೋಟ, ಉಪ್ಪಿನೆಲೆ, ಬಾಳೆ, ತೆಂಗು ಕೆಲಕ ಸಹಾಯಧನ ಕೊಡ್ತಿದ್ರು. ಇದೇನಾರ ಹೋದ್ರೆ ನಮಗೆ ಅವೆಲ್ಲ ವಂಚಿತರಾಗ್ತೀವಿ. ಗೌರ್ಮೆಂಟಿಗೆ ಬಂದಿದ್ದೀವಿ. ಒಳಗೆ 8 ಜನನು ಒಬ್ಬರು ಕೈಗೆಲ್ಲ ಕಾಲೊಬ್ಬರು ಸಿಕ್ಕರು. ಏನೇ ತೊಂದರೆ ಆದರೆ ಅವ್ರು ಸಡನ್ನಾಗಿ ಹೇಳಿ ಸಡನ್ನಾಗಿ ಬಂದು ಇಲ್ಲಿ ಪಕ್ಕ ಇತ್ತು ಪಂಚಾಯತಿ ಪಕ್ಕ ಇಲ್ಲಿ ಕೆಲಸ ಮಾಡ್ಕೊಳ್ಳೋರು. ನಾವು ಟೌನ್ಗೆ ಹೋಗ್ಬಿಟ್ಟು ನಾವು ಏನು ಮಾಡ್ಸೋಕ್ಕಾಗೋದು? ಈಗಲೇ ಪಂಚಾಯತಿಲೇ ಒಂದು ವಾರ ಆಯ್ತಿದೆ, ಒಂದು ವಾರ ಮಾಡ್ಕೊಡ್ತಾ ಹೆಚ್ಚು ಕಮ್ಮಿ. ಟೌನ್ಗೆ ಹೋದ್ರೆ ಇಲ್ಲಿ 2 ತಿಂಗಳು 3 ತಿಂಗಳು ಬೇಕು ನಾವು ಏನಾದ್ರು ಕೆಲಸ ಮಾಡಬೇಕು. ಮತ್ತು ಇದ್ರಲ್ಲಿ ಏನಾಯ್ತು ಅಂದರೆ ನರೇಗಾ ಒಂದು ಕಂಪ್ಲೀಟಾಗಿ ಯಾವ್ಯಾವ ರೋಡ್ ಇತ್ತು ಆ ರೋಡ್ ನಾವು ನರೇಗಾದಲ್ಲಿ ಈ ಜಾಬ್ ಕಾರ್ಡ್ ಮೂಲಕ ಏನಪ್ಪ ಉದ್ದೇಶ ಅಂದರೆ ಇಲ್ಲ, ಒಂದಿಬ್ಬರು ನ್ಯಾಷನಲ್ ಲೀಡರ್ಸು ನಮ್ಮ ಗೆಜ್ಜಲಗೆರೆ ಮತ್ತು ಗೊರವನಹಳ್ಳಿಗೆ ಬಂದಿದ್ರು. ಅಪ್ಪ ಅವರು ಬರಲಿ ಹೋಗಲಿ, ಈ ಸುಳ್ಳು ಹೇಳೋದನ್ನು ಅವ್ರದ್ದು ಒಂಥರ ವ್ಯಕ್ತಿಗತವಾಗಿ ರೂಢಿಸ್ಕೊಬಿಟ್ಟಿದ್ದಾರೆ. ಒಂದು ಮಾತು ಹೇಳಿದ್ರು, ಇಲ್ಲಿ ನಾನೆಲ್ಲ ಅಧಿಕಾರಿಗಳು ಸಭೆ ಮಾಡಿದೆ, ಯಾರಿಗೂ ಇಷ್ಟ ಇರಲಿಲ್ಲವಂತೆ, ಶಾಸಕರು ಒತ್ತಾಯದ ಮೇಲೆ ನಗರಸಭೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರು ಒಂದು ಸಾಮಾನ್ಯ ಪ್ರಜ್ಞೆನಾರು ಇರಬೇಕು. ಯಾವ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು, ಆ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅನ್ನುವಂಥ ಮಾಹಿತಿನೇ ಇಲ್ಲ ಅವ್ರಿಗೆ. ಇಲ್ಲಿ ಬಂದ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ. ಮತ್ತು ಹೇಳ್ತಾರೆ ಅವರು, 2 ವರ್ಷ ನಿನ್ನ ಟೈಮು ಒಳ್ಳೆ ಕೆಲಸ ಮಾಡು ಅಂತ. 2 ವರ್ಷ ಇಲ್ಲದ್ರೆ ಇನ್ನು 2 ದಿವಸ ಇದ್ದರೂ ಪರವಾಗಿಲ್ಲ ನನಗೆ. ನಾನೇನು ಅವ್ರಿಗಳ ಥರ ನಾನು ವಂಶ ಪರಂಪರೆಯ ರಾಜಕಾರಣ ಮಾಡಬೇಕು, ನಾನಾದ್ಮೇಲೆ ನನ್ನ ತಮ್ಮದಿರು ಮಕ್ಕಳು ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಇಲ್ಲಿ ಬಂದವನಲ್ಲ. ನಾನು ಸೇವೆ ಮಾಡೋಕ್ಕೆ ಬಂದೆ. ಜನ ನನ್ನ ಆಯ್ಕೆ ಮಾಡಿದ್ದಾರೆ. ಜನರಿಗೆ ನಿರೀಕ್ಷೆಗೆ ಮೀರಿ, ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯ ಮತ್ತು ಶಾಶ್ವತವಾಗಿ ಇತಿಹಾಸದಲ್ಲಿ ಸೇರುವಂಥ ಕೆಲಸ ಮಾಡಿ ಹೋಗ್ತೀನಿ. ನನಗೇನು ಅವ್ರ ಥರ ಆಸೆ ಇಲ್ಲ. ಅವ್ರು ಹೇಳ್ತಾರೆ, ನಾನು 7 ಸರಿ ಗೆದ್ದಿದ್ದೀನಿ, ನಾನು ಉಪಮುಖ್ಯಮಂತ್ರಿ ಆಗಿದ್ದೆ, DCM ಆಗಿದ್ದೆ, ಗೃಹ ಮಂತ್ರಿ ಆಗಿದ್ದೆ, ನಗರ ಅಭಿವೃದ್ಧಿ ಸಚಿವನಾಗಿದ್ದೆ, ಸಾರಿಗೆ ಸಚಿವನಾಗಿದ್ದೆ, ಕಂದಾಯ ಸಚಿವನಾಗಿದ್ದೆ, ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ಅಂತ. ಇಷ್ಟು ದೊಡ್ಡ ಲೀಡ್ರು GBAಗೆ ವಿರೋಧ ಮಾಡಿದ್ರು ಇವರು ಬೆಂಗಳೂರಲ್ಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.